ಹಿಂದೂ ಒಬ್ಬರೇ ಇದ್ದರು, ಡಿ ಕೆ ಶಿವಕುಮಾರ್ ಅವರು. ಈಗ ಒಬ್ಬರೇ ಇದ್ದಾರೆ. ಆವಾಗ ಇನ್ನೂ 2-3 ಮಾಡಬೇಕಂತ ಡಿಮಾಂಡ್ ಇತ್ತು, ಅವಾಗೂ ಇರ್ತಾರೆ, ಆವಾಗ ಕೂಡ ಇತ್ತು. ಡಿಮಾಂಡು ನಿಮ್ಮ ರಾಜ್ಯ ನಾಯಕರುಗಳ ನಡುವೆ ಇವಾಗ ಹೈಕಮಾಂಡೇ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದಕ್ಕೆ ಅಲೋ ಮಾಡದೆ ಒಬ್ಬರನ್ನೇ ಮಾಡದೆ ಅದು ಗೊತ್ತಿಲ್ಲ. ಹಿಂದೂ ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು ಸಿದ್ದರಾಮಯ್ಯ ಇದ್ದಾಗ. ಆಗಿಲ್ಲ, ಒಬ್ಬರೇ ಇದ್ರೆ. ಈಗ ಒಬ್ಬರೇ ಇದ್ದಾರೆ, ಅದರಲ್ಲಿ ಏನು ಅಂಥದ್ದೇನೋ ಇನ್ನು ಮುಂಚೆ 4 ಇದ್ರು, ಈಗ ಒಂದೇ ಆಗಿದೆ ಅಂದರೆ ನೀವು ಚರ್ಚೆ. ಆವಾಗ ಒಂದೇ, ಈಗೂ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಮಂತ್ರಿಯಾಗಿ ಮಾಡ್ತಾರಲ್ಲ, ಮಂತ್ರಿ ಇದ್ರಲ್ಲ, ಮಂತ್ರಿಯಾಗಿ ಒಂದೇ, ಡಿ ಸಿ ಎಂ ಒಂದೇ, ಎಲ್ಲ ಏನು ಹತ್ರ ಕೆಲಸ ಮಾಡಲಿಕ್ಕೆ ಹುದ್ದೆನ ಅವಶ್ಯಕತೆ ಇಲ್ಲ. ಮಂತ್ರಿಯಾಗಿ ಮಾಡ್ಬೋದು, ಮಾಡ್ತೀವಿ. ಸಿದ್ದರಾಮಯ್ಯ ಅವರಿಗೆ ತಾವು ಸಮೀರ್ ಅಹಮದ್ ಕೆಲವು ನಾಯಕರೆಲ್ಲ ಕೈ ಕೊಟ್ರಿ ಅನ್ನೋ ಒಂದು ಅಸಮಾಧಾನ ಅವರಿಗೆ, ಯಾಕಂದ್ರೆ ಆ ಥರದ ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲ, 2 ದಿವಸ ಚರ್ಚೆ ಮಾಡೋರು, ಅದು ಏನು ಚರ್ಚೆ ಮಾಡೋಕೆ ಒಂದು 6 ತಿಂಗಳು ಆಯ್ತು ಈಗ. ಅದು 2 ದಿವಸ ಹೋಗೋದು ಹಂಗೆ ಚರ್ಚೆ. ಅದು ಅದಕ್ಕೆ ಅವರು ಒಬ್ಬ ಡಿ ಸಿ ಎಂ ಮಾಡಬೇಕು ಅಂತ ಏನಾದರೂ ಚರ್ಚೆ ಎಲ್ಲಿವರೆಗೆ ಹೋಗುದು? ಈಗ ಅದು ಹಳೇದಾಯ್ತು, ಅದು ಸ್ಟೋರಿ. ಹಳೇದಾದ್ರು ಸರ್, ಈಗ ಅದರ ಹಿಂದೆ ಇರ್ತಕ್ಕಂಥ ಮರ್ಮ ಏನು ಅನ್ನೋದು ಹೊರಗಡೆ ಬರ್ತಾ ಇದೆಯಲ್ಲ. ಏನಿಲ್ಲ, ನೀವು ಹೆಂಗೆ ಅದು ವ್ಯಾಖ್ಯಾನ ಮಾಡ್ತೀರಿ ಹಂಗೆ ಆ ಥರ ನೋಡ್ಲಿಕ್ಕೆ ಆಗ್ತದೆ. ನಾವು ಒಂಥರ ವ್ಯಾಖ್ಯಾನ ಬೇರೆ ಮಾಡ್ತೀವಿ, ನೀವು ಒಂದು ಥರ ವ್ಯಾಖ್ಯಾನ ಬೇರೆ ಮಾಡ್ತೀರಾ. ತಪ್ಪಿಸಿದಾರೆ. ಯಾವಾಗ ಹಿಂದೆ 4 ಜನ ಇದ್ರು, ಈಗ ಒಬ್ಬರೇ ಆಗಿರೋ ತಪ್ಪಿಸಾರ ಅಂತ ಹೇಳ್ತೀವಿ. ಹಿಂದೂ ಒಬ್ಬರೇ ಇದ್ರು, ಈಗ ಒಬ್ಬರೇ ಇದ್ದಾರೆ. ಅವಾಗೂ ಚರ್ಚೆ ಇತ್ತು. ಇಲ್ಲ, ಹಂಗೇನಾಗಲ್ಲ. ಈಗ ಸಿದ್ದರಾಮಯ್ಯ ಅವ್ರನ್ನೂ ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಆಯಿತು, ಅವ್ರು ಲೀಡರ್ ಆಗೋದ್ರು. ಈಗ ನಮಗೂ ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಲೀಡರ್ ಪ್ರಶ್ನೆ ಇಲ್ಲ. ಅವ್ರನ್ನೂ ಅವ್ರ ಕಾಲಾವಧಿಯಲ್ಲಿ ಅವ್ರನ್ನೂ ಎಳಿಲಿಕ್ಕೆ ಪ್ರಯತ್ನ ಆಯಿತು, ಎಲ್ಲ ಲೀಡರ್ ಎಳಿಲಿಕ್ಕೆ ಪ್ರಯತ್ನ ಆಯಿತು. ಆದರೆ ಅವ್ರ ಲೀಡರ್ ಶಕ್ತಿಯಿಂದ ರಾಮಕೃಷ್ಣ ಹೆಗಡೆ ಅವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಆಯಿತು, ಅವ್ರ ಲೀಡರ್ ಆಗಿ ಹೊರಬಂದರು. ದೇವೇಗೌಡರನ್ನು ಜಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರ ಲೀಡರ್ ಆದರೆ. ಯಡಿಯೂರಪ್ಪನೆಲ್ಲ ಅಷ್ಟೆಲ್ಲ ಮಾಡಿದ್ರು, ಇವತ್ತಿಗೂ ಲೀಡರ್ ಆಗಿದ್ದಾರೆ. ಲೀಡರೇ, ಅದೇನು ಪ್ರಶ್ನೆ ಇಲ್ಲ. ಯಾರಿಗ್ಯಾರೂ ಎಳಿಲಿಕ್ಕಾಗೋಲ್ಲ.